ऑथेंटिक न्यूज 19 में आपका स्वागत है। आइए देखते हैं आज की ನ್ಯೂಸ್। ಇವತ್ತು ವಿಶೇಷವಾಗಿ ನಮ್ಮ ಎಲ್ಲ ಗೆಳೆಯರ ಬಳಗದ ಒಂದು ಸಹಯೋಗದಲ್ಲಿ 17 ಕಾರ್ಯಕ್ರಮವನ್ನು ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿಶೇಷ ಅಂತ ಹೇಳ್ಬೋದು. ಮೊಟ್ಟ ಮೊದಲು ಬನ್ನಿ ಮಹಾಕಾಳಿ ದೇವಿಯ ಈ ಒಂದು ಪಾದಗಳಲ್ಲಿ ಪೂಜಾ ಮಾಡೋ ಮೂಲಕ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ನಮ್ಮೆಲ್ಲ ಆತ್ಮೀಯ ಸಹೋದರರು ಮತ್ತು ಸ್ನೇಹಿತರು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ವನಮಹೋತ್ಸವ ಮಾಡುವ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ. ಅದೇ ರೀತಿ ನಮ್ಮ ಬೆಂಗೇರಿ ಹಾಗೂ ಉಡ್ಕಲ್ನ ಎಲ್ಲ ದೇವಸ್ಥಾನಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ತದೆ. ಅದಾದ ತಕ್ಷಣ ಪೌರ ಕಾರ್ಮಿಕರಿಗೆ ಸನ್ಮಾನ ಇರ್ತದೆ. ಮತ್ತು ಶಾಲೆಗೆ ಬುಕ್ಕು ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ ರಸ್ತೆ ಬದಿ ಇರುವಂಥ ಎಲ್ಲ ವರ್ತಕರಿಗೆ ಈ ಕೊಡೆ ದೇಣಿಗೆ ಕೊಡೋದಿರ್ತದೆ ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರ್ತದೆ. ವಿಶೇಷ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ 3 ದೇವಸ್ಥಾನಗಳಲ್ಲಿ, ಮಸೀದಿಯಲ್ಲಿ, ಚರ್ಚ್ನಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಮಾಡಬೇಕಂತ ಎಲ್ಲ ನಮ್ಮ ಗೆಳೆಯರ ಬಳಗದವರು ಇವತ್ತು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವಾಗ ತಾನೇ ಆ ಎಲ್ಲ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಗೆಳೆಯರಿಗೆ ಹೇಳೋದೇನೆಂದರೆ, ಇದೇ ಮೂಲಕ ಮಾಡುವ ಮೂಲಕ ನಾವು ಮತ್ತೊಬ್ಬರಿಗೆ ಪ್ರೇರಣೆ ಆಗೋಣ ಮತ್ತು ಎಲ್ಲ ಸಮಾಜಮುಖಿ ಕೆಲಸ ಮಾಡೋದ್ರಿಂದ ಅದೇ ಒಂದು ಸ್ವಾಸ್ಥ್ಯ ತರ್ತದೆ, ಮತ್ತೊಬ್ಬರಿಗೆ ಮಾದರಿ ಆಗೋ ಮೂಲಕ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಸೊ ಇವತ್ತು ನಮ್ಮ ಮನೆಯವ್ರ ಬರ್ಡೇ ಅಂತ ಹೇಳಿ ನಾವೆಲ್ಲ ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ. ಎಲ್ಲರೂ ಚಲೋ ಇರ್ಬೇಕಂತ ಅಷ್ಟ ಆಸೆ. ಯಾವ್ರಿಗೂ ಏನು ತ್ರಾಸ ಪಡಿಲ್ಬೇಕೆ, ಎಲ್ಲರೂ ಖುಷಿ ಖುಷಿಯಾಗಿರುತ್ತೆ. ನಮ್ಮ ಮನೆಯೊಳಗ ಹಿರಿಯರು ಇಲ್ಲ ರೀ. ನಮ್ಮ ತಂದೆ ತಾಯಿಯನ್ನ ನಿಮ್ಮ ಮುಖದಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ಆಶೀರ್ವಾದ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಆಕ್ಚುಲಿ ಇವಾಗಿನ ಸ್ಕೂಲ್ ಒಳಗೆಲ್ಲ ಏನದ, ನಾನೇನ್ ಅಂತೀನಂತಂದ್ರ ಏನದ, ಸ್ಕೂಲ್ ಪಿಕ್ನಿಕ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಸ್ಕೂಲ್ ಪಿಕ್ನಿಕ್ ಎಲ್ಲ ಕಾಲೇಜಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಅದನ್ನ ನಾ ಏನಂತೀನಿ, ವೃದ್ಧಾಶ್ರಮ ಇಂಥಲ್ಲೆಲ್ಲ ಕರ್ಕೊಂಡ್ ಬರ್ಲಿ. ಸೊ ಪೇರೆಂಟ್ಸ್ ಅನ್ನ ಇವ್ರಿಗೆ ಅಟ್ಲೀಸ್ಟ್ ಇವ್ರು ನೋಡಿ ಅವ್ರ ಪೇರೆಂಟ್ಸ್ ಅನ್ನ ನೆನಪಿಸ್ಕೊಳ್ಳಿ. ಸೊ ಅಂದ್ರೆ ನೆಕ್ಸ್ಟ್ ನಮ್ ಪೇರೆಂಟ್ಸ್ ಇಲ್ಲಿ ಇರೋದ್ ಬೇಡ, ಚಂದಾಗಿ ನೋಡ್ಕೋಬೇಕು ಅನ್ನೋದು ಒಂದು ನಮ್ದು ಇದನ್ನ. ಸೊ ಸ್ಕೂಲ್ ಆಗ್ಲಿ ಕಾಲೇಜಸ್ ಒಳಗಾಗ್ಲಿ ಏನದು ಪಿಕ್ನಿಕ್ ಅಂತ ಹೇಳಿ ವೃದ್ಧಾಶ್ರಮ ಕರ್ಕೊಂಡ್ ಬರ್ಬೇಕಂತೇನ್ರಿ ಅಮ್ಮ ನಾನು. You Kannada वेरी गुड। फल वगैरह लेकर के इधर में आए हैं ना, उसका बर्थडे का दिन में इधर में आए। भगवान उसको बहुत आशीर्वाद देंगे और आप लोगों के लिए आगे भी बहुत मदद करने के लिए वो प्रॉमिस करके गए हैं, आएंगे, इसे विश्वास करते हैं। ठीक है। On behalf of all these patients, I wish Ramesh a happy birthday and may God bless him abundantly and his family and children. ಇವತ್ತಿನ ದಿನ ಹುಟ್ಟುಹಬ್ಬದ ಅಂಗವಾಗಿ ನಮ್ಮೆಲ್ಲ ಗೆಳೆಯರ ಬಳಗದ ವತಿಯಿಂದ ಹಲವಾರು ಸಮಾಜಮುಖಿ ಕೆಲಸ ಮಾಡ್ತಾ ನಮ್ಮ ನೆಚ್ಚಿನ ಆರಾಧ್ಯ ದೇವರು ಮತ್ತು ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹೆಸರುವಾಸಿ ಇರುವಂಥ ಶ್ರೀ ಸಿದ್ಧಾರೂಢಜ್ಜನ ಒಂದು ದರ್ಶನ ಪಡೆದು ಪುನೀತರಾದಂಥ ದಿನ ಅಂತ ಹೇಳ್ಬೋದು. ಶ್ರೀ ಸಿದ್ಧಾರೂಢನ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅನ್ನುವ ಹಾಗೆ ಪ್ರತಿದಿನ ನಿತ್ಯ ದಾಸೋಹ ಇರ್ಬೋದು ಮತ್ತು ವಿವಿಧ ರಾಜ್ಯಗಳಿಂದ ರಾಷ್ಟ್ರಗಳಿಂದ ನಮ್ಮ ಸಿದ್ಧಾರೂಢಜ್ಜನ ಆಶೀರ್ವಾದಕ್ಕೆ ಬರೀತಾರೆ. ಇಲ್ಲಿ ಪ್ರತೀತಿ ಇದೆ, ಸಿದ್ಧಾರೂಢಜ್ಜಗೆ ಏನು ನಾವು ಮನಮುಟ್ಟಿ ಕೇಳ್ತೇವೆ ಅದು ಯಶಸ್ವಿ ಆಗ್ತದಂತ ಪ್ರತೀತಿ ಇದೆ. ಅದಕ್ಕಂತೆ ಎಲ್ಲರೂ ಈ ಒಂದು ಭಕ್ತರ ಒಂದು ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಇವತ್ತು ವಿಶೇಷ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದ್ದೇವೆ. ಇವತ್ತು ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಗೆಳೆಯರ ಬಳಗದ ವತಿಯಿಂದ ವಿಶೇಷ ಪೂಜೆದ ಅವಕಾಶ ಸಿದ್ಧಾರೂಢಜ್ಜಗೆ ಹುಟ್ಟುಹಬ್ಬದ ಅಂಗವಾಗಿ ಮಾಡಲಾಗಿದೆ. ಆ ಸಿದ್ಧಾರೂಢಜ್ಜ ಗುರುನಾಥರೂಢಜ್ಜ ನಮಗೂ ನಮ್ಮೆಲ್ಲ ಕುಟುಂಬಕ್ಕೂ ನಮ್ಮೆಲ್ಲ ಗೆಳೆಯರ ಬಳಗಕ್ಕೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಸಿದ್ಧಾರೂಢಜ್ಜನಲ್ಲಿ ನಾವು ಬೇಡ್ಕೊಳ್ತಾ ಇದ್ದೇವೆ. ತುಂಬ ಹೃದಯದ ವಂದನೆ. ಇವತ್ತು DLRM ಫೌಂಡೇಶನ್ ಜೈ ಹನುಮಾನ್ ಫೌಂಡೇಶನ್ನ ಅಧ್ಯಕ್ಷರಾದ ಶ್ರೀ ರಮೇಶ್ ಅಣ್ಣ ಮಹದೇವಪ್ಪನವರ ಬರ್ತಡೇ ಅಂಗವಾಗಿ ಹೊಸೂರು ಯಾಗಲ್ ಪ್ಲಾಟ್ನಲ್ಲಿ ಏನು ಪೌರ ಕಾರ್ಮಿಕರಿಗೆ ಗಿಫ್ಟ್ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದ್ರ ಜೊತೆ ಗಿಫ್ಟನ್ನು ಕೊಟ್ಟಿದ್ದೀವಿ. ಯಾವಾಗಲೂ ಕೂಡ ರಮೇಶ್ ಅಣ್ಣ ಮಹದೇವಪ್ಪನವರು ಮತ್ತು ಅವ್ರ ಕುಟುಂಬದವರು, ಅವರ ಧರ್ಮ ಪತ್ನಿಯವರಾಗಿರ್ಬೋದು, ಯಾವಾಗಲೂ ಕೂಡ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೋತ ಬಂದಾರೆ. ನಾನೇ ಈ ಏರಿಯಾದಲ್ಲಿ ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಅವ್ರ ಕಡೆಯಿಂದ ಸಹಾಯ ಹಸ್ತ ಮಾಡಿಸಿದ್ದೀನಿ ಮೇಡಮ್ ಅವರಿಂದ, ಗೀತಾ ಮಹದೇವಪ್ಪನವರಿಂದ. ಇನ್ನೂ ಹೆಚ್ಚಿನ ಶಕ್ತಿ ಅವ್ರಿಗೆ, ಬಡವ್ರಿಗೆ ಸಹಾಯ ಮಾಡುವಷ್ಟು ಇನ್ನೂ ಹೆಚ್ಚಿಗೆ ಶಕ್ತಿ ಅವ್ರಿಗೆ ಕೊಡಲಿ.
ಕೊಡ್ಲಿ ಅಂತ ಕೇಳ್ಕೊತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿ ನಾನು